ಮಗಳೇ ಪೈಲ್ವಾನ್ ಪಾಪಣ್ಣ ಹತ್ರ ನಿಧಾನಕ್ಕೆ ನಯಸ್ಸಾಗಿ ಮಾತಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪೈಲ್ವಾನ್ ಪಾಪಣ್ಣ ಬ್ಯಾರೆದಕ್ಕೆಲ್ಲ ಬಗ್ಗಕ್ಕಿಲ್ಲ. ಹೊಸಿ ನಿಧಾನಕ್ಕೆ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಹೆಂಗೋ ಹಿಂಗೋ ಹಿಂಗೋ ಸೊರೋಗ್ಬಿಟ್ಟು ಹೆಂಗೋನುವೆ ಕೊಡ್ತಾನೆ. ನಾನು ಮಾತಾಡ್ತೀನಿ ಸುಮ್ಕಿರು. ಅರ್ಥ ಆಯ್ತಾ? ಸರಿ ಕಣಮ್ಮ ಮಾತಾಡು. ಏನೋ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕೊಟ್ಟೆ ಕೊಡ್ತಾನೆ, ಕೊಡದೆ ಇನ್ನೇನು ಮಾಡ್ತಾನೆ. ಅವ ಹಿಂಗೇನು ಮನೆ ಅವಶ್ಯಕತೆ ಏನೇ ಇಲ್ಲ. ಅವ ಹಿಂಗೆ ಬೇಜಾನ್ ಬಿದ್ದಿರ್ತವೆ. ಏನು ಕೇಳ್ತಾನೆ ಹೇಳು. ಅದೇ ನಿಧಾನಕ್ಕನ ದುಡ್ಡು ವಾಪಸ್ ಕೊಡ್ತೀವಿ ಕಣಣ್ಣ, ಸಾಲ ಅಂತ ಅನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಏನೋ ಒಂದು ನಾಟಕ ಆಡೋಣ. ನೀನು ಅಷ್ಟೇ ಸಪ್ಪಗೆ ನಿಂತ್ಕೊಂಡು ಹಂಗಲ್ಲ ಕಣಣ್ಣ ಹಿಂಗಲ್ಲ ಕಣಣ್ಣ ಅಂತ ಮಾತಾಡು. ಹಂಗೆ ಮಾತಾಡಿದ್ರೆ ಏನಿಯ ಬೊಗ್ಗದವಯ್ಯ. ಸರಿ ಹೇಳು, ಆಯ್ತು ಹೇಳಮ್ಮ, ನನಗೂ ಗೊತ್ತಾಗೈತಿ ಇವಾಗ. ಸುಮ್ಮನೆ ಏನಿಯ ಮಾತಾಡಿದ್ರೆ ಯಾರು ಬೊಗ್ಗಕ್ಕಿಲ್ಲ ಅಂತ. ಅದು ಬೇರೆ ನನ್ನ ಗಂಡನಿಂದ ನನಗಂತೂ ಒಳ್ಳೆ ಪಾಠ ಕಲ್ತ್ಬಿಟ್ಟೆ. ನನ್ನ ಗಂಡನಿಂದ ದರಿದ್ರೆ ನನ್ನ ಮಗ, ನನ್ನ ಗಂಡನಿಂದ ಅಂತನೂ. ನೋಡಿ, ಈ ಗುಡಿಸ್ಲು ಪಡಿಸ್ಲು ಬಾಡಿಗೆ ಮನೆಗೆ ಇರೋದಕ್ಕಿನ್ನ ಆ ಮನೆ ಒಂದು ಸಿಕ್ಬಿಟ್ರೆ ನಮ್ಗೆ ನೆಮ್ಮದಿಯಾಗಿರ್ಬೋದಲ್ಲ. ಮನೆ ಒಂದು ಸಿಕ್ಬಿಟ್ರೆ ನೋಡಿ ಹೆಂಗೋ ಮಾತಾಡ್ತೀನಿ. ಮಗನೂ ಅದಕ್ಕೆ ಎತ್ಕೊಬಿಟ್ಟು ಬಂದಿದ್ದು ನಾನು. ಮಗನ ಹಿಡ್ಕೊಂಡು ಹೋಗ್ಬಿಟ್ಟು ಮಾತಾಡಿದ್ರೆ ಎಂಥವ್ರು ಕರ್ಗೆ ಕರಗ್ತಾರೆ. ಸರಿ ಬಿಡು ಆಯಿತು, ಹೆಂಗೋ ಬದುಕಂಡು ಪಾಪ ಮಗ ಹಿಡ್ಕೊಂಡವಳಲ್ಲ ಅಂತ ಅನ್ಕೋತಾರೆ. ಬಾ ಹೋಗ್ಬಿಟ್ಟು ಹೆಂಗೋ ಮಾತಾಡ್ಬಿಟ್ಟು ಮನೆ ಒಂದು ಹಿಂದಕ್ಕೆ ತಗೊಳ್ಳೋಣ. ಪಾಪಣ್ಣ, ಪಾಪಣ್ಣ, ಓ ಪಾಪಣ್ಣ. ಹೇಳಿ. ಪಾಪಣ್ಣ ಇಲ್ವಾ? ಅವರು ಒಳಗಡೆ ಮನೆ ಕಂಡವ್ರೆ. ಏನು ವಿಷಯ ಅಂತ ಹೇಳಿ. ನೀವು ಅವ್ರ ಹೆಂಡತಿ ಅಲ್ವಾ? ಹೌದು. ನಿಮ್ಗೆ ಏನಾಗಬೇಕು, ಏನು ವಿಷಯ? ನೋಡಿ, ನಾವು ಪಾಪಣ್ಣಂಗೆ ಒಂದು 2 ತಿಂಗಳಿಂದ 3 ತಿಂಗಳಿಂದ ಒಂದು ಮನೆಯ ಮಾರಿದ್ವಿ. ನಿಮಗೆ ಗೊತ್ತಿರ್ತದಲ್ಲ, ನಮ್ಮ ಮಾರಿರೋದೆಲ್ಲನೂ ಮಾರಿರೋ ಮನೆಯ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ವಿ. ವಾಪಸ್ ಬೇಕಿತ್ತು ನಮ್ಮ ಮನೆ. ನಮಗೆ ಪ್ಯಾಟೆಗೆ ಹೋಗಿದ್ವಿ, ಏನೋ ತಿಳಿದೆ ಮಾರಾಕ್ಬಿಟ್ವಿ. ಈಗ ನಮಗೆ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನಮಗೆ ಬೇಕೇ ಬೇಕು ಮನೆ. ಭಾಳ ಕಷ್ಟ ಆಗಿದ್ದೀವಿ ನಾವು. ಮನೆ ಇಲ್ಲ ಅಂದರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ಅದಕ್ಕೆ ಏನಾರ ಮನೆ ಏನಾರ ವಾಪಸ್ ಕೊಟ್ಬಿಟ್ರೆ ನಾವು ಹೋಗ್ಬಿಟ್ಟು ಹೆಂಗೋ ಬದುಕಬೋದು. ಎಳೆ ಮಗ ಐತೆ, ನಾನು ನನ್ನ ಮಗಳು, ಹೊಳಿಯ ಬೇರೆ ಊರಾಗಿಲ್ಲ. ಭಾಳ ಕಷ್ಟ ಆಗಿದ್ದೀವಿ. ಅದಕ್ಕೆ ಮನೆಯ ಕೊಡ್ತಾರೇನೋ ಕೇಳೋಣ ಅಂತ ಬಂದೆ. ಯಾವ ಮನೆ ಅಂತ ನಂಗೇನು ಸರಿಯಾಗಿ ಗೊತ್ತಿಲ್ಲ. ಇರು ಕೇಳ್ತೀನಿ. ರೀ ರೀ, ನೋಡ್ರಿ ಯಾರೋ ಬಂದವ್ರು ಏನೋ ಮನೆ ತಗೊಂಡಿದ್ರಂತಲ್ಲ, ಮನೆ ವಾಪಸ್ ಕೊಡ್ಬೇಕಂತ ನೋಡಿ. ಹೇಳ್ ಮಮತಾ, ಏನ್ ವಿಷಯ? ಅಣ್ಣ, ನೀವು ಮನೆ ಮಾರಿದ್ವಲ್ಲಣ್ಣ, ಆ ಮನೆ ವಾಪಸ್ ಬೇಕಿತ್ತು ಕಣ. ಹೆಂಗೋ ದುಡ್ಡು ನಿಧಾನಕ್ಕೆ ತೀರಿಸ್ಬಿಡ್ತೀವಿ ಕಣ. ಆ ಮನೆ ನಮಗೆ ಬೇಕಾಗಿತ್ತು ಕಣ. ಏನೋ ಮಾರ್ಬಿಟ್ಟು ಸಿ ಮಾರಾಕ್ಬಿಟ್ವಿ. ಈಗ ಶಾನೆ ಕಷ್ಟ ಆಗ್ಬಿಟ್ಟೈತೆ ಕಣ ನಮ್ಗಂತೂ. ನಿಮ್ಮ ದುಡ್ಡನ್ನ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀವಿ. ಹೆಂಗಾರ ಮಾಡ್ಬಿಟ್ಟು ಮನೆ ವಾಪಸ್ ಕೊಡ್ತೀರಣ್ಣ. ದಯವಿಟ್ಟು ಇಲ್ಲ ಅಂತ ಅನ್ಬೇಡಿ ಕಣ. ಎಳೆ ಮಗಿ ಮಕ ನೋಡೋಣ. ಎಳೆಯ ಮಗ ಹೆಂಗೈತಿ ಅಂತ ಹೇಳ್ಬಿಟ್ಟು ಆ ಮಗನ ಹಿಡ್ಕೊಂಡು ಬಿದ್ದು ಸುತ್ತಕ್ಕೆ ಆಯ್ತಿಲ್ಲ ಕಣ. ನಮಗೂ ಸಾಕಾಗೋಗ್ಬಿಟ್ಟೈತೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಕಣ, ಹೆಂಗಾರ ಮಾಡಿ ನನಗೆ ನನ್ನ ಮನೆಯ ವಾಪಸ್ ಕೊಟ್ಬಿಡೋಣ. ನನ್ನ ಮಗಳು ನಾನು ಇಲ್ಲಾಂದರೆ ಬೀದಿಗೆ ಬಂದ್ಬಿಡ್ತೀವಿ ಕಣ. ನೋಡಮ್ಮ, ನೀನ್ ಮನೆ ನಾನು ಕೊಟ್ಟಾಗ ನನ್ನ ಹೆಸರುನಾಗಿತ್ತು. ಈಗ ನನ್ನ ಹೆಸರುನಾಗಿಲ್ಲ. ನಾನು ಲಕ್ಷ್ಮು, ಅದೇ ಸುಮಾ ಸಸ್ಯ ಇಲ್ವಾ, ಸುಮಾ ಸಸ್ಯ ಹೆಸರಿಗೆ ಏನೇ ಮಾಡಿಸ್ಕೊಟ್ಬಿಟ್ಟಿವ್ನಿ. ಅವ್ರೇನೇ ಕೊಂಡ್ಕೊಂಡ್ರು ಮನೆಯ. ಅವಳಿಗೆ ಬೇಕು ಅಂತ. ನನ್ನ ಮನೆ ಆಗಿದ್ರೆ ಏನೋ ಸರಿ ಅಂತ ಬಿಟ್ಟು ಕೊಡ್ತಾ ಇದ್ದೆ ಅನ್ನಿಸ್ತದೆ. ಈಗ ಅದು ನನ್ನ ಮನೆ ಅಲ್ಲ, ಲಕ್ಷ್ಮು ಮನೆ. ಲಕ್ಷ್ಮು ಹತ್ರನೇ ಐತೆ. ಅವಳಿಗಿನೂ ಮನೆ ಇಲ್ಲ ಅಂತ ಬಂದಲ್ಲಿ ಸೆಟ್ಲ್ ಆಗಿರೋದು. ಹುಡುಗಿ ಕೂಡ ಲೆಕ್ಕಾಚಾರದಾಗೇನಿಲ್ಲ. ನೀವೇ ಹೋಗ್ಬಿಟ್ಟು ಒಂದ್ಸಲ ಕೇಳ್ಕೊಳ್ಳಿ. ಆ ಹುಡುಗಿಗೆ ಏನೋ ದುಡ್ಡು ಕೊಡ್ತೀನಿ ಅಂತನೋ, ಇಲ್ಲ ಬೇರೆ ಮನೆ ಏನಾರ ಕೊಡಿಸ್ಬಿಟ್ಟು ನಿಮ್ಗೆ ಅದೇ ಮನೆ ಬೇಕು ಅಂದರೆ ಆ ಹುಡುಗಿಗೆ ಬೇರೆ ಮನೆ ಕೊಡಿಸ್ಬಿಟ್ಟು ನೀವು ಆ ಮನೇನ ನೀವು ತಗೋಬೋದು. ಆ ಹುಡುಗಿಯ ಮನೆಯ ಅವತ್ತಿಂದನೂ ಎಲ್ಲೋ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗೈತೆ. ಇವಾಗ ಇದ್ದಕ್ಕಿದ್ದಂಗೆ ನೀವು ಬಿಟ್ಕೊಡು ಅಂದರೆ ಅದು ಏನು ಮಾಡ್ತದೋ ಗೊತ್ತಿಲ್ಲ. ನಾನಂತೂ ಬಂದು ಕೇಳೋಕ್ಕಾಗಲ್ಲ, ಯಾಕಂದರೆ ನಾನು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ. ಆ ಲಕ್ಷ್ಮೂ ನನ್ನ ಮಗಳ ಥರ. ನಾನು ಕೊಡೋಕ್ಕಂತೂ ಸಾಧ್ಯ ಇಲ್ಲ ಇವಾಗ. ನೋಡು, ಮಾರ್ಬೇಕಾದ್ರೆ ಪ್ರಜ್ಞೆ ಇರಬೇಕಿತ್ತು. ಮಾರಿದ್ಮೇಲೆ ಮನೆ ಬೇಕು ಅಂತ ಬಂದ್ಬಿಟ್ರೆ ಆ ಮನೆ ನಮ್ದಾಗಿದ್ರೆ ಬೇಕಾದ್ರೆ ನಿನ್ಗೇನೆ ಮತ್ತೆ ವಾಪಸ್ ಮಾರಾಕ್ಬಿಡ್ತಾ ಇದ್ವಿ. ಈಗ ಯಾರು ಮಾರಾಕ್ಬಿಟ್ಟಿದೀವಿ. ಆ ಹುಡುಗಿ ಪಾಪ ಹೆಂಗೋ ಹಂಗೋ ಹಿಂಗೋ ಅಂತ ಕೂಡಿಕೊಂಡ್ರೆ ದುಡ್ಡಾಗ ಮನೆ ತಗೊಂಡೈತೆ. ಈಗ ಮತ್ತೆ ನೀನು ಬಂದ್ಬಿಟ್ಟು ಮನೆ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿದ್ರೆ ಕಷ್ಟ ಆಯ್ತದೆ. ಸರಿನಾ? ಆ ಹುಡುಗಿ ತಗೋಗ್ಬಿಟ್ಟು ಸುಮ್ಮನೆ ಹುಡುಗಿಗೆ ಯಾಕೆ ತೊಂದರೆ ಕೊಡ್ತೀರಾ? ಆ ಹುಡುಗಿ ಏನು ಕೊಡೋದು ಇಲ್ಲ. ನಿಮ್ಮ ಪಾಡು ನೀವು ಬೇರೆ ಮನೆ ಕೊಂಡ್ಕೊಂಡು ಹೋಗಿ. 1000 ಮನೆಗಳು ಸಿಗ್ತಾವೆ. ಕಾಸು ಕೊಟ್ರೆ ಬೇರೆ ಮನೆಯನ್ನೇ ಕೊಂಡ್ಕೊಂಡು ಹೋಗಿ. ಅಯ್ಯೋ, ಆ ಲಕ್ಷ್ಮೂ ಮಾರಿದ್ರಾ? ಲಕ್ಷ್ಮೂನೇ ನೀವು ಹೋಗಿ ಕೇಳ್ತೀವಿ. ನಮಗೆ ಆ ಮನೆ ಒಂಥರ ಸೆಂಟಿಮೆಂಟ್ ಇದ್ದಂಗೆ. ಆ ಮನೆ ಬಿಟ್ಬಿಟ್ಟು ನನಗಂತೂ ಮನಸ್ಸೇ ಬರೋದಿಲ್ಲ. ಆ ಮನೆ ಬಿಟ್ಬಿಟ್ಟು ನನಗಂತೂ ಇರೋಕ್ಕೆ ಮನಸ್ಸು ಒಂಚೂರು ಬರೋಕ್ಕಿಲ್ಲ. ಅದಕ್ಕೆ ಆ ಮನೆಯನ್ನೇ ಕೇಳೋಣ, ಕಾಸು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಅನ್ಕೊಂಡಿವ್ನಿ. ಹೋಗೊಂದು ಕಿತ್ತ ಕೇಳಿ ನೋಡ್ತೀನಿ. ಯಾರೋ ಒಬ್ರು ನಿಮ್ಮ ಮನೆಯಾಗವ್ರೆ ಅಂದ ತಕ್ಷಣ ಮಾರಾಕದ್ಮೇಲೆ ಇನ್ನೊಂದು ಕಿತ್ತ ಹೋಗ್ಬಿಟ್ಟು ಕೊಡು ಅಂತ ಹೇಳ್ಬಿಟ್ಟು ಕೇಳಿದ್ರಾಗೆ ಏನು ಬರ್ಬೋದಿರ್ತದೆ? ಅಯ್ಯಯ್ಯ, ನಿನಗಂತೂ ಬೇರೆ ಮನೆ ಕೊಂಡ್ಕೊಂಡ್ರೆ ಆಗಕ್ಕಿಲ್ವಾ? ಮಾರಾಕಿರೋ ಮನೆಯ ಬಂದ್ಬಿಟ್ಟು ವಾಪಸ್ ಕೇಳೋದು ಇದೆಲ್ಲ ಯಾವ ಇದು ಸೀಮೆ ಸಂಪ್ರದಾಯ ಅಂತ? ಎದ್ದೋಗು ಸುಮ್ಕೇನೆ. ಅವ್ಳಿಗೆ ಶಾನೆ ತೊಂದರೆ ಕೊಡ್ಬೇಡ. ಅವ್ಳಿಗೆ ಪಾಡ್ಗ ಅವ್ಳಿಗೆ ಸಂಡಕೈತೆ. ಎಗ್ರೈಸ್ ಪಗ್ರೈಸ್ ಮಾರ್ಕೊಂಡು ಖುಷಿಯಾಗೈತೆ. ಮಧ್ಯೆ ಹೋಗ್ಬಿಟ್ಟು ಕೊಡ್ಡಿ ಗಿಡ್ಡಿ ಎಲ್ಲಾಡ್ಸ್ಕೊಂಡು ಗಲಾಟೆ ಮಾಡ್ಕೊಂಡು ಕುಂತ್ಕೋಬೇಡ. ಗಲಾಟೆ ಮಾಡಕ್ಕೆ ಇವಾಗ ಅವ್ಳಿಗೆ ಹೆಸರಿಗೆ ಮನೆ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ಟೈತೆ. ನೀನು ಅಲ್ಲಿ ಹೋಗ್ಬಿಟ್ಟು ಏನು ಗಲಾಟೆ ಮಾಡೋಕ್ಕಾಗಕ್ಕಿಲ್ಲ. ಆದ್ರೂ ನಿನ್ನಿಷ್ಟ, ಹೆಂಗನ ಮಾಡ್ಕ. ಹೋಗಿ ಕೇಳಂಗಿದ್ರೆ ಕೇಳ್ಕೊಂಡು ಮಕ್ಕಳಿಸ್ಕೊಂಬಿಟ್ಟು ಬಾ. ಅವ್ಳಿಗೆ ಏನು ಕೊಡೋದಿಲ್ಲ. ರೀ ನಡೀರಿ ಒಳಗಡಿಕೆ. ನಡೀರಿ. ಲೇ ನೋಡಿ, ಅಲ್ಲಿ ಲಕ್ಷ್ಮೂ ಹತ್ರನೇ ಹೋಗ್ಬಿಟ್ಟು ಕೇಳೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಲಕ್ಷ್ಮೂನೇ ಕೊಡ್ತಾಳೇನೋ, ಹೋಗ್ಬಿಟ್ಟು ಕೇಳೋಣ ನಡಿ. ಏನಮ್ಮ ಈ ಪೈಲ್ವನ್ ಪಾಪಣ್ಣ ಬಗ್ತಾನೆ ಅಂತ ಅನ್ಕೊಂಡ್ರೆ ಬಗ್ಗದೇ ಇಲ್ವಲ್ಲ ಕಳ್ ನನ್ನ ಮಗ. ಸರಿ ಬಾ, ಇನ್ನೇನು ಮಾಡೋಕ್ಕಾಗತ್ತಿಲ್ಲ. ಅಲ್ಲಿ ಲಕ್ಷ್ಮೂನೇ ಹೋಗ್ಬಿಟ್ಟು ಏನಾರ ಬೆದ್ರಿಸಿ ಕೇಳಿ ಇದು ಮಾಡಣ ಬಾ. ನೋಡೇ ಬಿಡೋಣ. ನೋಡಿ, ಆ ಮನೆ ಹೆಂಗೆ ಬಿಡಿಸ್ಬೇಕು ಅಂತ ನಂಗೆ ಸಂದಾಗ ಗೊತ್ತು. ಬಾ ಲಕ್ಷ್ಮೂ. ಲಕ್ಷ್ಮೂ
ಲಕ್ಷ್ಮೋ, ಹಾ ಹೇಳಿ. ಇದು ನಮ್ಮನೆ, ಮೊದಲು ನಾವು ಇದೇ ಮನೆಯಾಗೇನೆ ಇದ್ದಿದ್ದು. ಅದು ನೀವ್ ಈ ಮನೆಯಾಗಿದ್ರಿ, ಆದ್ರೆ ಇವಾಗಿಲ್ವಲ್ಲ. ಈ ಮನೆನ ಇವಾಗ ನಾನ್ ಕೊಂಡ್ಕೊಂಡಿದೀನಿ. ನಾನಿದ್ದೀನಿ ಅಂದ್ಮೇಲೆ ಈ ಮನೆ ನಿಮ್ದಂತೂ ಆಗಲ್ಲಲ್ವಾ, ನಮ್ದೇ ಮನೆ ಅಲ್ವಾ ಇದು. ಹಂಗಲ್ಲ, ನಿಮ್ಮ ಮನೆನೇನಿಯಾ, ಅದೇ ನಮ್ಗೆ ವಾಪಸ್ ಕೊಡು ಅಂತ ಕೇಳಕ್ ಬಂದ್ವಿ. ಸ್ವಲ್ಪ ದಿನ ಬಿಟ್ಕೊಂಡು ಕಾಸು ಕೊಡ್ತೀವಿ, ಈ ಮನೆಯ ನಮ್ಗೆ ಏನಿಯ ಬಿಟ್ಟು ಕೊಟ್ಬಿಡು, ನಮ್ಗೆ ಏನಿಯ ಈ ಮನೆ ಬೇಕು. ಈ ಮನೆ ನನ್ನ ಮನೆನಾಗ ನಾವು ಶಾನೆದಿಂದ ಬದುಕಿ ಅಡ್ಜಸ್ಟ್ ಆಗೋಗ್ಬಿಟ್ಟೈತೆ. ಈ ಮನೆ ಪ್ರತಿಯೊಂದು ಸಾಮಾನು ಸೇರ್ಬಿಟ್ಟು ಮಾರಾಕ್ಬಿಟ್ಟು ಹೊಂಟೋಗ್ಬಿಟ್ಟಿದ್ವಿ. ಎಲ್ಲ ಸಾಮಾನುಗಳನ್ನ ಹಂಗೆ ಏನೇ ಕೊಂಡ್ಕೊಬಿಡೋಣ, ಈ ಮನೆಗೆ ಇರೋಣ ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ. ಅದಕ್ಕೇನೆ ನೀನು ಬೇಗ ಮನೆ ಖಾಲಿ ಮಾಡಿದ್ರೆ ಹೆಂಗೋ ನೀನು ಕಾಸು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ, ಸರಿನಾ? ನೀನು ಬೇಕಾದ್ರೆ ಬೇರೆ ಮನೆ ನೋಡ್ಕೊಂಡು ಹೋಗು. ಏನೋ ನಾನು ಬೇರೆ ಮನೆ ನೋಡ್ಕೊಂಡು ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವೇ ಬೇರೆ ಮನೆಯ ಹುಡಿಕೊಂಡು ಹೋಗಿ. ನೋಡಿ, ನಾನ್ ಪೈಲ್ವಾನ್ ಪಾಪಣ್ಣನಿಂದ ಕೊಂಡ್ಕೊಂಡದಿ ಮನೆಯ. ಈ ಮನೆ ನಾನು ಯಾವುದೇ ಕಾರಣಕ್ಕೂ ಖಾಲಿ ಮಾಡ್ಕೊಂಡು ಹೋಗಂತ ಇದೇ ಮಾತೇ ಇಲ್ಲ. ನನ್ಗೇನಿದ್ರು ಈ ಮನೆ ನನ್ಗೇನಿಯ ಬೇಕು. ಏನಾರ ಹೇಳಿ ಏನಾರ ಮಾಡಿ ಈ ಮನೆ ನಂದೇನೇನಿಯ. ನೀವು ಬಂದು ತಿಪ್ಪುರ್ಲಾಗ ಹಾಕಿದ್ರು ಈ ಮನೆಯ ನಾನು ಬಿಟ್ಕೊಡಕ್ಕಿಲ್ಲ. ಏನು ಆಟ ಅನ್ಕೊಬಿಟ್ಟಿದ್ದೀರಾ ನೀವು? ಕೇಳ್ದಾಗೆಲ್ಲ ಮಾರೋದು, ಬೇಕಾದಾಗೆಲ್ಲ ಮಾರೋದು, ಬೇರೆದಾಗೆಲ್ಲ ಮುಂದೆ ಇಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಮನೆ ನಂಗೆ ಅಡ್ಜಸ್ಟ್ ಆಗೋಗ್ಬಿಟ್ಟೈತೆ. ಈ ಮನೆಯಾಗ ನಾನು ಖುಷಿಯಾಗಿ ನೆಮ್ಮದಿಯಾಗಿ ಇವನಿ. ಎಲ್ಲ ನನಗೆ ಏನೇನು ಬೇಕೋ ಎಲ್ಲ ರೆಡಿನೂ ಮಾಡ್ಕೊಂಡಿವ್ನಿ. ಇದು ನನ್ನ ಅಂಗಡಿಗೂ ಹತ್ರ ಆಯ್ತದೆ ಮನೆ. ನೀವು ಬಂದ್ಬಿಟ್ಟು ಕೇಳಿದ ತಕ್ಷಣ ಏನಿಯ ನಿಮಗೆಲ್ಲ ಕೊಟ್ಬಿಡಕ್ಕೆ ನಾನು ತಯಾರಿಲ್ಲ. ನೋಡಿ, ನಿಮ್ಗೆ ನಂಗೆ ಅನ್ಸಿದ್ರೆ ಹೊಸ ಮನೆ ಕಟ್ಕೊಳ್ಳಿ, ಇನ್ನೊಂದು ಮನೆ ಬೇಕಾದ್ರೆ ಏನೋ ಒಂದು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ, ಏನಾರ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಈ ಮನೆ ಮಾತ್ರ ನಾನು ನಿಮ್ಗಂತೂ ಕೊಡಕ್ಕಿಲ್ಲ, ಸರಿನಾ? ಅದನ್ನ ಮಾತ್ರ ಸಂದಾಗಿ ಅರ್ಥ ಮಾಡ್ಕೊಬಿಡಿ. ನೀನೇನಿಯಾ ಈ ಮನೆ ವಿಷಯ ಕೇಳಿದ್ರೆ ನೀನೇನಿಯಾ ಕೊಟ್ಬಿಡ್ತೀಯ ಗೊತ್ತಾ? ಈ ಮನೆ ವಿಷಯ ಗೊತ್ತಾ ನಿಂಗೆ? ನೋಡು, ಯಾವ ವಿಷಯನೂ ಕೇಳೋ ಅವಶ್ಯಕತೆ ಇಲ್ಲ, ಯಾವ ವಿಷಯನೂ ನನಗೆ ಬೇಕಾಗೂ ಇಲ್ಲ ನನಗೆ, ಸರಿನಾ? ನೋಡಿ, ದಯವಿಟ್ಟು ಹೊಂಟೋಗ್ಬಿಡಿ. ನಾನು ಅಂಗಡಿ ತಕ ಹೋಗ್ಬೇಕು, ನನಗೆ ಲೇಟ್ ಆಗೋಗ್ಬಿಟ್ಟೈತೆ. ಈ ಮನೆಯನ್ನು ನಾನು ನೀವೇನು ಹೇಳಿದ್ರು ಈ ಮನೆಯನ್ನು ಬಿಟ್ಕೊಡಕ್ಕೆ ನಾನು ರೆಡಿ ಇಲ್ಲ. ನನಗೆ ಈ ಮನೆ ಇಷ್ಟ ಆಗೈತೆ. ಈ ಮನೆಯಾಗ ನಾನು ಇದೀನಿ, ಕೊಂಡ್ಕೊಂಡಿವ್ನಿ, ಈ ಮನೆಯಾಗೆ ಇರ್ತೀನಿ. ಪಾಪಣ್ಣವ್ರೇನೇ ನನಗೆ ಈ ಮನೆಯಾಗ ಕೊಟ್ಟಿರೋದು. ನೋಡಿ, ಸುಮ್ಮನೆ ಹೊರಟೋಗ್ಬಿಡಿ ಅಷ್ಟೇನೆ. ನಮ್ಮಮ್ಮ ಇದೇ ಮನೆಯಾಗೇನಿಯ ಸತ್ತಿದ್ದು, ಈ ಮನೆಯಾಗೇನಿಯ ಪ್ರಾಣ ಬಿಟ್ಟಿದ್ದು. ನಮ್ಮಮ್ಮ ಈ ಮನೆಯಾಗ ಈಗ್ಲೂ ದೆವ್ವ ಆಗ್ಬಿಟ್ಟು ಹರಾಡ್ತಾನೆ ಇರ್ತದೆ ಗೊತ್ತಾ? ಯಾವಾಗೂ ದೆವ್ವಾಗೇ ಇರ್ತದೆ ನಮ್ಮಮ್ಮ. ಈ ಮನೆ ಸುತ್ತ ತಿರುಗ್ತಾ ಇರ್ತದೆ, ಎಲ್ಲ ಕಾಟ ಕೊಡ್ತಾ ಇರ್ತದೆ. ಈ ಮನೆಯಾಗ ನಮ್ಮಮ್ಮ ನನ್ನ ಜೊತೆ ಮಾತಾಡ್ತಾ ಇತ್ತು. ನಮ್ಮ ಅಮ್ಮನ ದೆವ್ವ ಆತ್ಮ ಇದೇ ಮನೆಗೆ ತಿರುಗಾಡ್ತಾನೇ ಐತೆ. ಯಾವಾಗ ನೀನು ಕುತ್ತಿಗೆ ಮುಗ್ತೈತೋ ಗೊತ್ತಿಲ್ಲ. ನಮ್ಮಮ್ಮ ಇವಾಗ ನಾನು ಮಾತಾಡೋದನ್ನೇ ಬಂದು ನೋಡ್ತಾ ಇರ್ತದೆ. ನಮ್ಮಮ್ಮ ಈಗ ನನ್ನ ಪರನೇನಿಯ ಬರೋದು. ನೋಡು, ನೀನು ಸುಮ್ಮನೆ ನನಗೆ ಸುಮ್ಮನೆ ಮನೆ ಬಿಟ್ಕೊಡು, ಇಲ್ಲಾಂದ್ರೆ ನಮ್ಮಮ್ಮ ನಿನ್ನ ಕುತ್ತಿಗೆ ಮುಕ್ಕಾಕ್ಬಿಡ್ತದೆ ಅಷ್ಟೇನಿಯ. ಇಲ್ಲ, ನಮಗೋಸ್ಕರ ನೀವು ಏನು ಬೇಕಾದ್ರೂ ಮಾಡ್ಬಿಡ್ತದೆ. ಅರ್ಥ ಮಾಡ್ಕ. ಸುಮ್ಮನೆ ಆಫ್ ರೇಟ್ಗೆ ನೀನು ಮನೆ ಕೊಡಬೇಕಾಯ್ತದೆ. ಸುಮ್ಮನೆ ನಮಗೆ ಮನೆಯ ಕೊಟ್ಬಿಟ್ಟು ಹೋಗು. ಈ ಮನೆನಾಗೆ ಬರೀ ಆತ್ಮನೆಯೇ ತಿರುಗ್ತಾ ಇರ್ತದೆ. ನಿನಗಂತೂ ನಿನಗಂತೂ ಇಲ್ಲಿ ಬಾಳಕ್ಕಂತೂ ನಮ್ಮಮ್ಮ ಬಿಡಕ್ಕಿಲ್ಲ. ಮನೆ ಒಳಗಡೆ ಪ್ರಾಣ ಬಿಟ್ಟಿರೋದು. ಹೌದಾ? ಪರವಾಗಿಲ್ಲ ಬಿಡು, ಪರವಾಗಿಲ್ಲ. ಈ ಮನೆನಾಗೆ ಅಂತ ಎಲ್ಲನೂ ಆತ್ಮ ತಿರುಗಾಡ್ತೈತೆ ಅಂದರೆ ಬಹಳ ಖುಷಿನೇ ಅಲ್ವಾ? ನನಗಂತೂ ಯಾವ ಆತ್ಮದಾದ್ರೂ ಭಯ ಇಲ್ಲ. ಒಳ್ಳೆಯರಿಗೆ ಆತ್ಮಗಳು ಯಾವತ್ತೂ ಕೆಟ್ಟದ್ದು ಮಾಡೋಕ್ಕಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡಿ, ನಿಮ್ಮ ಬೆದರಿಕೆಗೆಲ್ಲ ಎದುರುಕಳ ಅಂತ ಹುಡುಗಿ ನಾನಲ್ಲ, ಸರಿನಾ? ದೆವ್ವ ನಮ್ಮ ಜೊತೆನೇ ಇರ್ತದೆ, ಆತ್ಮನೂ ನಮ್ಮ ಜೊತೆನೇ ಇರ್ತದೆ. ಇದ್ರೆ ಇರಲಿ ಬಿಡಿ, ಮನೆಗೆ ಎಗ್ ರೈಸ್ ಕೊಟ್ಟು ಸಾಕತ್ತೀನಿ, ನನಗೇನು ತೊಂದರೆ ಇಲ್ಲ. ಎಗ್ ರೈಸ್ ಕೊಟ್ಟು ಸಾಕಳಕ್ಕೆ ಅದೇ ನಾಯಿ ಮರಿ ಅನ್ಕಂಡ? ಅದು ನಮ್ಮಮ್ಮನ ಆತ್ಮ ನಿನ್ನ ಕುತ್ತಿಗೆ ಹಾಕೊಂಡು ಉದುಮಾಕ್ಬಿಡ್ತದೆ ನಿನಗೆ. ನೋಡು, ನನ್ನ ಮಾತು ಕೇಳು ಲಕ್ಷ್ಮು, ನೀನೇ ಬಂದ್ಬಿಟ್ಟು ಕೊನೆಗೆ ಮನೆ ಮಾರಬೇಕು ಅಂದ್ರೂ ಇಡೀ ಊರಾಗ ಯಾರೂ ಮನೆ ತಗೊಳಕ್ಕಿಲ್ಲ. ನಿಂಗೆ ಹೊಸಿ ಕಾಸು ಕೊಡ್ತೀವಿ, ಮನೆಯ ಬಿಟ್ಕೊಡು. ಹೆಂಗೋನು ಈ ಮನೆಯಾಗ ನಾವು ಇರ್ತೀವಿ. ನನ್ನ ಮಾತು ಕೇಳು. ಈ ಮನೆಯಾಗೆ ನಮ್ಮ ಅಮ್ಮ ಇದ್ದೇ ಇರ್ತದೆ ಯಾವಾಗೂ. ನೋಡು, ನನ್ನ ಮೊಮ್ಮಗೂ ಅಷ್ಟೇ ಈ ಮನೆ ಅಂದರೆ ಬೋಲ್ ಇಷ್ಟ. ಅಜ್ಜಿ ಜೊತೆ ಮಾತಾಡ್ತಿರ್ತಾನೆ ಅವನು. ನಮ್ಮ ಅಮ್ಮ ದೆವ್ವ ಆಗ್ಬಿಟ್ಟು ಎಲ್ಲೆಲ್ಲಿ ಓಡಾಡ್ತಿರ್ತಾಳೋ ನಾಕಾಣೆ. ನಿನಗೆ ಯಾಕೆ ತೊಂದರೆ? ಸುಮ್ಮನೆ ನನ್ನ ಮಾತು ಕೇಳ್ಬಿಟ್ಟು ನನಗೆ ಕೊಟ್ಬಿಡು ಸುಮ್ಕೇನೆ ಈ ಮನೆಯ. ನನ್ನ ಪಾಡು ನಾನು ಒಯ್ತೀನಿ. ನಿಂಗೆ ಎಷ್ಟು ಬೇಕೋ ಅಷ್ಟು ಕಾಸು ಹೇಳಿದ್ನಲ್ಲ, ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಂಟಿ ಹೇಳಿದ್ನಲ್ಲ, ಎಗ್ ರೈಸ್ ಕೊಟ್ಟು ಸಾಕತ್ತೀನಿ ದೆವ್ವನ್ನ ಅಂತ ಹೇಳ್ಬಿಟ್ಟು ನೀವು ಧಾರಾಳವಾಗಿ ನನ್ನ ಬಗ್ಗೆ ಚಿಂತೆ ಮಾಡಿದಂಗೆ ಇಲ್ಲಿಂದ ಹೋಗ್ಬೋದು. ನನಗೆ ಗೊತ್ತು ಹೆಂಗೆ ಎಗ್ ರೈಸ್ ಹಾಕ್ಬಿಟ್ಟು ದೆವ್ವ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ನಿಮ್ಗಿನ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮಮ್ಮನ, ಡೋಂಟ್ ವರಿ. ನಿಮ್ಮ ಅಮ್ಮನೂ ನಮ್ಮ ಫ್ಯಾಮಿಲಿ ಮೆಂಬರಾಗಿ ಒಬ್ಬರಾಗಿರಲಿ. ನಿಮ್ಮ ಅಮ್ಮನೂ ತುಂಬ ಚೆನ್ನಾಗಿ ನೋಡ್ಕೊತೀನಿ, ಕೇರ್ ಮಾಡ್ತೀನಿ. ನಿಮ್ಗಿನ್ನ ಚೆನ್ನಾಗಿ ಏನೇ ನೋಡ್ಕೊಂಡು ಕೇರ್ ಮಾಡ್ತೀನಿ, ಡೋಂಟ್ ವರಿ ಆಂಟಿ, ಓಕೆನಾ? ನೀವು ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಮ್ಮ ಈ ಮನೇಲಿ ಆತ್ಮ ಆಗಿರ್ತದೆ ಅಂತ. ಆಗಲಿ ಬಿಡಿ, ನಮ್ಮ ಮನೆಗೆ ಸಾಕಂತೀನಿ, ಏನು ತೊಂದರೆ ಇಲ್ಲ. ನೀವೀಗೆಲ್ಲ ಡ್ರಾಮಾ ಮಾಡೋದನ್ನ ಬಿಟ್ಬಿಟ್ಟು ದಯವಿಟ್ಟು ಮನೆಯಿಂದ ಹೊರಗಡೆ ಹೋದ್ರೆ ಭಾಳ ಚೆನ್ನಾಗಿರ್ತದೆ ಆಂಟಿ. ನನಗೂ ಅರ್ಜೆಂಟಾಗಿ ಎಗ್ ರೈಸ್ ಅಂಗಡಿ ಹತ್ರ ಹೋಗ್ಬೇಕಂಟಿ. ಕಸ್ಟಮರ್ಸ್ ಎಲ್ಲ ಒಂದು ನನಗೋಸ್ಕರ ಕಾಯ್ತಾ ಇರ್ತಾರೆ. ನನಗೂ ಟೈಮ್ ವೇಸ್ಟ್ ಮಾಡೋಕ್ಕಂತೂ ನನಗೆ ಇಷ್ಟ ಇಲ್ಲ. ದಯವಿಟ್ಟು ತಗೋದ್ರೆ ನಾನು ಬಾಕ್ಲಾಕೊಂಡು ಹೋಯ್ತೀನಿ, ಸರಿನಾ? ಆತ್ಮದ ಕತೆ, ದೆವ್ವದ ಕತೆ ಅದೆಲ್ಲ ನನಗೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ. ಯಾವ ಆತ್ಮ ದೆವ್ವ ಯಾವ್ದು ಬಂದ್ರೂ ನಾನು ನೋಡ್ಕೊಂತೀನಿ. ನೋಡೇ, ಇಲ್ಲಿ ತಮಾಷೆ ಮಾಡ್ತಿಲ್ಲ ನಾವು. ತಮಾಷೆ ಮಾಡೋ ಅಂತಾರೋ ಅಲ್ಲ ನಾವು, ನಿಜನೇ ಹೇಳ್ತಾ ಇದೀವಿ. ಆತ್ಮನಿನ್ನ ಸುಮ್ಮನೆ ಬಿಡೋದಿಲ್ಲ. ಲೇ ಮಗಳೇ, ಆತ್ಮ ದೆವ್ವ ಅಂತ ಬೇರೆ ಹೇಳ್ತಾವ್ರೆ. ನಮ್ಗೆ ಯಾಕೆ ಬೇಕು ಈ ಮನೆ? ಕೊಟ್ಟುಬಿಡೆ, ಎಷ್ಟು ಬಂದ್ರೆ ಅಷ್ಟು ಕೊಟ್ಬಿಡು. ಪೈಲ್ವನ್ ಪಾಪಣ್ಣ ಅಂತ ನೀನೇನು ಸ್ಯಾನೆ ಕೊಟ್ಟು ಕೊಂಡ್ಕೊಂಡಿಲ್ಲ, ಬರೀ ಒಂದು 3-4 ಲಕ್ಷ ಕೊಟ್ಟು ಕೊಂಡ್ಕೊಂಡಿರ ತಾನೇ. ಆ ದುಡ್ಡು ಇಸ್ಕೊಬಿಟ್ಟು ಕೊಟ್ಬಿಡು. ನಮ್ಗೆ ಯಾಕೆ ಬೇಕು? ಎಲ್ಲರೂ ಹಂಗೆ ಹೇಳ್ತಾರೆ, ಅವಮ್ಮ ದೆವ್ವ ಆಗ್ಬಿಟ್ಟು ಇಲ್ಲೇ ತಿರುಗ್ತಾ ಇತ್ತಾಳೆ ಅಂತ ಹೇಳ್ಬಿಟ್ಟು. ನಮ್ಗೆ ಯಾಕೆ ಬೇಕು ಅದೆಲ್ಲ ಅಂದರೆ ಕೊಟ್ಬಿಡೆ. ಅಮ್ಮ, ಅದು ನನಗೂ ಗೊತ್ತು. ತಿರುಗಿದ್ರೆ ತಿರುಗ್ಲಿ ಬಿಡು, ನಿನ್ಗೇನಾದ್ರು ತೊಂದರೆ ಮಾಡಾಯ್ತಾ? ಇಲ್ಲ ಮತ್ತೆ ನೀನು ಸುಮ್ಮನೆ ಇರು. ನಾವು ಇಷ್ಟು ದಿನ ಈ ಮನೆಯಾಗಿದ್ದೀವಿ, ನಮ್ಗೇನು ತೊಂದರೆ ಮಾಡಿಲ್ಲ ಅಂದರೆ ನಾವ್ಯಾಕೆ ಈ ಮನೆ ಇವ್ರಿಗೆ ಮಾರಾಕ್ಬೇಕು? ಅಮ್ಮ,
ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಬಗ್ಗಕ್ಕೆ ಹೋಗ್ಬೇಡ. ಇವೆಲ್ಲ ದೊಡ್ಡ ಸ್ಕ್ಯಾಮ್ಗಳು ಇದ್ದಂಗೆ. ನೀನ್ ತಲೆನೇ ಕೆಡ್ಸ್ಕೊಬೇಡ, ಸುಮ್ಮನೆ ಒಳಗಡೆ ಹೋಗು. ಅಲ್ಲ ಕಣಮಿ, ದೆವ್ವ ಪವ್ವ ಅಂತ ಹೇಳ್ತಾರೆ. ಯಾಕೆ ಬೇಕು? ಈ ಮನೆನಾಗ ಅಲ್ವ ಎಮ್ ಸತ್ತಿರೋದು. ದೆವ್ವ ಗಿವ್ ಆಗ್ಬಿಟ್ಟು ಏನು ನಮಗೆ ಟಾರ್ಚರ್ ಗಿರ್ಚರ್ ಕೊಟ್ಟು ತೊಂದರೆ ಗಿಂದ್ರೆ ಕೊಟ್ಬಿಟ್ರೆ ಅಂತ ಒಸಿ ಭಯ ಅಷ್ಟೇ ನಿನಿಯ. ಸುಮ್ಮನೆ ಮಗಳು ಅಲ್ವಾ, ಮಗಳ ಮೇಲೆ ಪಿರುತಿ ಇರ್ತದಲ್ವಾ, ಅದಕ್ಕೆ ನಿನಿಯ ಹಾವಮ್ಮ ದೆವ್ವ ಆಗ್ಬಿಟ್ಟು ಬಂದ್ಬಿಟ್ಟು ನಮಗೆ ಕಾಟ ಕೊಟ್ಬಿಟ್ರೆ ಏನು ಮಾಡೋದು ಹೇಳು? ಸುಮ್ಮನೆ ನೀ ಯಾಕೆ ಹೊಸ ಮನೆ ಕಟ್ಟಬೇಕು ಅನ್ಕೊಂಡಿದ್ದಲ್ಲ, ಹೊಸ ಮನೆ ಏನಿಯ ಕಟ್ಬಿಡನಿ, ಸೈಡ್ ಗಿಡ್ ತಗತೀನಿ ಅಂದಲ್ಲ, ಆ ದುಡ್ಡಾಗ ಒಂದು ಸೈಡ್ ತಗೊಬಿಡು ಸಾಕು. ಹೆಂಗೋನೂ ಆಯ್ತದೆ. ಹೊಸ ಮನೆ ಏನಿಯ ಕೊಟ್ಟನ, ಈ ಮನೆಯ ಇವ್ರಿಗೆ ಏನಿಯ ಬಿಟ್ಟು ಕೊಟ್ಬಿಡು. ಅದೆಷ್ಟು ಬರ್ತದೆ ಅಷ್ಟು ಇಸ್ಕೊಬಿಡು ಕಾಸ. ಸರಿಯಾಗಿ ಹೇಳಿದ್ರಕ್ಕ. ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಒಸಿ. ನಮ್ಮಮ್ಮ ದೆವ್ವಾಗಿ ಮನೆಗೆ ಐತಿ ಅಂದ್ರೂ ಕೊಡಕ್ಕಿಲ್ಲ ಅಂತಂದ್ರೆ ನೋಡಿ, ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ತಾತ, ನಿಮ್ಮ ಅಜ್ಜಿ ಯಾರು ಈ ಮನೆಯಾಗ ಬಂದಿದ್ರು ನಾನು ಕೊಡಕ್ಕಿಲ್ಲ ಮನೆನ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. ನಿಮ್ಮ ಅಮ್ಮನೇ ಬರಲಿ, ನಿಮ್ಮ ಅಪ್ಪನೇ ಬರಲಿ, ನಾನು ನೋಡ್ಕೊತೀನಿ. ಸರಿನಾ? ನೀವು ಇಲ್ಲಿಂದ ಹೊರಟ್ಬಿಡಿ. ನೋಡಿ, ನನಗೆ ಟೈಮ್ ಇಲ್ಲ, ಹೋಯ್ತೀನಿ. ನೀವು ಹೇಳೋದು ನಿಜನಾ? ನಿಜವಾಗೂ ಈ ಮನೆಯಾಗ ನಿಮ್ಮ ಅಮ್ಮನ ಆತ್ಮ ಓಡಾಡ್ತಾ ಇತ್ತಾ? ನಾವ್ಯಾಕ ಸುಳ್ಳು ಹೇಳೋಣ, ನಿಜನೇ ಹೇಳ್ತಿರೋದು. ಅದಕ್ಕೆ ಅಲ್ವಾ ಈ ಮನೆ ಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ನಿಮ್ಮ ಮಗಳು ನಾ ಹೆಂಗನ ಮಾಡ್ಬಿಟ್ಟು ಒಪ್ಸಿ ಮನೆಯ ಮಾರ್ಕೊಳಕ್ಕೆ. ನಮ್ಮ ಅಮ್ಮ ಯಾವಾಗೂ ಬಂದು ನನ್ನ ಜೊತೆ ಮಾತಾಡೋದು ಈ ಮನೆಯಾಗೆ. ಅಯ್ಯೋ ಭಗವಂತ, ಇಂಥ ಮನೆಯಾಗ ನನ್ನ ಮಗಳು ಯಾಕೆ ಆಟ ಮಾಡ್ಕೊಂಡು ಇಲ್ಲೇ ಇರಬೇಕು ಅಂತ ಅವಳಲ್ಲ. ಅಯ್ಯೋ ಶಿವನೇ, ನೋಡಿ ಹೆಂಗನ ಮಾಡ್ಬಿಟ್ಟು ಈ ಮನೆಯ ನಾವು ಒಂದು 5 ಲಕ್ಷ ಕೊಡ್ತೀವಿ. ಅವಳು ಅಷ್ಟೇನಲ್ಲ ಕೊಟ್ಟಿರೋದು. 5 ಲಕ್ಷ ಕೊಟ್ಬಿಟ್ರೆ ನಾವು ಕೊಟ್ಬಿಡ್ತೀವಿ. ಪೈಲ್ವನ್ ಪಾಪಣ್ಣ ಯಾಕೆ ಹೇಳಿ ನಿಮ್ಗೆ ಅಷ್ಟು ಕಡಿಮೆ ಬೆಲೆ ಕೊಟ್ಟಿರೋದು 5 ಲಕ್ಷಕ್ಕೆ ಅಂತಂದ್ರೆ, ಇದಕ್ಕೇನೆಯ ದೆವ್ವ ಸರಿಯಾಗಿ ಕಾಟ ಕೊಟ್ಬಿಡ್ತದೆ ಅಂತ ಹೇಳ್ಬಿಟ್ಟು ಬೇಕಂತ ಕಮ್ಮಿ ರೇಟಿಗೆ ನಿಮಗೆ ಮಾರಾಕ್ಬಿಟ್ಟವನಿ. ಇಲ್ಲ ಅಂದಿದ್ರೆ ನಿಮಗೆ ಕಮ್ಮಿ ರೇಟಿಗೆ ಮಾರ್ತಿರ್ಲಿಲ್ಲ. ಹೆಂಗನ ಮಾಡ್ಬಿಟ್ಟು ಈ ಮನೆಯ ನಾನು ಕೊಡಿಸ್ಬಿಡಿ, ಅಷ್ಟು ದುಡ್ಡು ಕೊಟ್ಬಿಡ್ತೀವಿ ಅಡ್ಜಸ್ಟ್ ಮಾಡ್ಬಿಟ್ಟು. ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ತೀವಿ. ನಿಮ್ಮ ಮಗಳಿಗೋಸಿ ಬುದ್ಧಿ ಹೇಳಿ, ಸರಿನಾ? ಪೈಲ್ವನ್ ಪಾಪಣ್ಣ ಅಷ್ಟು ಕಮ್ಮಿ ರೇಟ್ಗೆಲ್ಲ ಕೊಡಕ್ಕಿಲ್ಲ. ಆದರೂ ಕೊಟ್ಟವನಿ ಅಂದರೆ ನೀವು ಯೋಚನೆ ಮಾಡಿ. ಪೂನಜಿ, ನಮ್ಮ ಅಜ್ಜಿ ಒಳ್ಳೇದಲ್ಲ. ನಮ್ಮ ಅಜ್ಜಿ ಕ್ವಾಪ ಬಂತು ಅಂದ್ರೆ ಹೆಂಗ್ಸಿಕ್ರ ಹಂಗೇನಿ ಆಡ್ತಾ ಇರ್ತಾಳೆ ನಮ್ಮ ಅಜ್ಜಿ. ನೀವು ನಮ್ಮ ಅಜ್ಜಿ ಇದಕ್ಕೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡಿ ನೀವು. ನಮ್ಮ ಅಜ್ಜಿ ಕ್ವಾಪ ಬಂತು ಅಂದ್ರೆ ಕುತ್ಕೆ ಮೇಲೆ ಕಾಲಿಕ್ ಬಿಡ್ತಾಳೆ. ಒಸಿ ಹುಷಾರು. ಪಾಪ ಬಾಳಿ ಬದುಕಬೇಕಾಗಿರೋರು ನೀವು. ಅಯ್ಯೋ 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 ಅಯ್ಯೋ, ಲಕ್ಷ್ಮಿಗೆ ಹೇಳ್ತೀನಿ ನಾನು. ಎಷ್ಟು ಹೇಳಿದ್ರು ಕೇಳೋಕಿಲ್ವಲ್ಲ ನನ್ನ ಮಗಳು. ಅವಳಿಗೆ ಹೇಳ್ಬಿಟ್ಟು ಕಳಿಸ್ತೀನಿ ಕಣವ. ಸರಿನಾ? ಹೇಳ್ತೀನಿ, ಹೇಳಿ ಹೆಂಗನ ಮಾಡಿ ಒಪ್ಪಿಸ್ತೀನಿ. ಸರಿ ನೋಡಿ ಮಗಳೇ, ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ಇಲ್ಲಾಂದ್ರೆ ನಮ್ಮ ಅಮ್ಮನೇ ಇವ್ರಿಗೆ ಸರಿಯಾಗಿ ಮಾಡ್ತದಲ್ಲ ನೋಡಿ. ಅಯ್ಯೋ ದೇವ್ರಿ, ನನ್ನ ಮಗಳಿಗೆ ಯಾಕಪ್ಪ ಇಷ್ಟೊಂದು ಆಟ?